ಹಾಯ್ ಎಲ್ರಿಗೂ ನಮಸ್ಕಾರ, ಶುಭೋದಯ. ನಿಮಗೆಲ್ಲ ಬೆಳಗಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ಆದರೆ ನನಗಂತೂ ಇವತ್ತು ಬೇಗನೆ ಬೆಳಗ್ಗೆ ಆಗಿದೆ. ನಾನು ಇಷ್ಟೊತ್ತಿಗೆ ಎದ್ದೇಳೋ ಪರ್ಸನ್ನೇ ಅಲ್ಲ. ಆದರೆ ಇವತ್ತು ನಾನು ಎದ್ದಿರೋ ಕಾರಣ ಇಷ್ಟೇ, ನನಗೆ ಫ್ಲೈಟ್ ಇದೆ. ಸೊ ಫ್ಲೈಟ್‌ಗೆ ಹೋಗೋದಕ್ಕೆ ಬೆಳಗ್ಗೆ ಬೇಗ ಎದ್ದೇಳಲೇಬೇಕಾಯಿತು. ಸೊ ನನಗೆ ಅನ್ಫಾರ್ಚುನೇಟ್. ಎನಿವೇಸ್, ಇವತ್ತು ನಾನೊಂದು ಪ್ಲೇಸ್‌ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಸೋಲೋ ಟ್ರಿಪ್ ಅಂತ ಕೇಳಿದ ತಕ್ಷಣನೇ, ಓಹ್! ಮತ್ತೆ ಸಿನಿಮಾ ಪ್ರಮೋಟ್ ಮಾಡ್ತಿದ್ದೀರಾ ಅಂತೆಲ್ಲ ಅಂದ್ಕೊಳ್ಬೇಡಿ. ನೋ, ಇದು ಸಿನಿಮಾ ಬಗ್ಗೆ ಅಲ್ಲ. ಆ್ಯಕ್ಚುಲಿ ತುಂಬ ದಿನದ ಮೇಲೆ ನಾನು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ನಾನು ಏರ್ಪೋರ್ಟಲ್ಲಿ ಹೋಗಿ ಬೆಳಿಗ್ಗೆ ಒಂದು ಸ್ವಲ್ಪ ಬ್ರೇಕ್‌ಫಾಸ್ಟ್ ಮಾಡಿಕೊಂಡು ನಾನು ಫ್ಲೈಟ್‌ಗೆ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಒಂದು ಕನೆಕ್ಟಿಂಗ್ ಫ್ಲೈಟ್ ಇದೆ. ಸೊ ನಿಯರ್ಲಿ 4 ಅವರ್ಸ್ 4 ಟು 5 ಅವರ್ಸ್ ಆಗುತ್ತೆ ನಾನು ನನ್ನ ಡೆಸ್ಟಿನೇಷನ್ನ ತಲುಪೋದಕ್ಕೆ. ಆ್ಯಕ್ಚುಲಿ ನನಗೆ ಹೋಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ತುಂಬಾ ಇಷ್ಟ. ಆದರೆ ಹೋಲಿನ ಯೂಶ್ವಲಿ ನಾವು ಈ ಪಾರ್ಟೀಸ್ಗೆ ಹೋಗಿ ಅಥವಾ ಮನೆ ಹತ್ರ ಸೆಲೆಬ್ರೇಟ್ ಮಾಡೋದು ಇಟ್ಸ್ ಕೈಂಡ್ ಆಫ್ ಪ್ರಿಟಿ ಕಾಮನ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ಕೂಡ ಸೋಲೋ ಟ್ರಿಪ್ ಹೋಗಿ. ಸೊ ನಾನಿವತ್ತು ಸೋಲೋ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಒಂದು ಒಳ್ಳೆ ಒಕೇಶನ್ ಕೂಡ ಬಂತು. ಸೊ ಅದು ಹೋಲಿ ದಿನ. ಇವತ್ತು ನಾನು ಮಥುರಾ ಹಾಗೂ ಬೃಂದಾವನಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಪ್ರೀಷಿಯಸ್ ಆಗಿ ಮಾರ್ಚ್ 7ರಿಂದ ಮಾರ್ಚ್ 22 ತನಕ ತುಂಬ ಗ್ರ್ಯಾಂಡಾಗಿ ಹೋಲಿನ ಸೆಲೆಬ್ರೇಟ್ ಮಾಡುವಂತಹ ಒಂದು ಸ್ಟೇಟ್ ಅಂತ ಅಂದರೆ ಉತ್ತರ ಪ್ರದೇಶ. ಸೊ ಆ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಆಚರಣೆಗಳು ವಿಚಾರಣೆಗಳೆಲ್ಲ ಇರುತ್ತೆ. ಆ ಪ್ಲೇಸ್ಗೆ ನಾನಿವತ್ತು ಹೋಗ್ತಾ ಇದ್ದೀನಿ. ಸೊ ನೋಡೋಣ. ನಾನು ಆ್ಯಕ್ಚುಲಿ ಕನೆಕ್ಟಿಂಗ್ ಫ್ಲೈಟಲ್ಲಿದ್ದೀನಿ. ನಾನು ಬ್ಯಾಂಗ್ಳೂರ್ ಟು ಹೈದ್ರಾಬಾದ್, ಹೈದ್ರಾಬಾದ್ ಟು ಆಗ್ರಾಯಿಂದ ನಾನು ವೆಹಿಕಲ್ ತೊಗೊಳ್ಬೇಕು. ಸೊ ಲೆಟ್ಸ್ ಸಿ ಏನೇನಾಗುತ್ತೆ ಆನ್ ದ ವೇ ಜರ್ನಿಯಲ್ಲಿ. ಆ್ಯಂಡ್ ನಮ್ಮ ಸಿನಿಮಾ ನೋಡಿರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಮಥುರಾದಲ್ಲಿ ಒಂದು ಸಾಂಗ್ ಕೂಡ ಶೂಟ್ ಮಾಡಿದ್ವಿ, ರಾಧೆ ರಾಧೆ ಅಂತ. ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಸೊ ಅದು ಕೂಡ ನನಗೆ ಇನ್ಸ್ಪೈರ್ ಮಾಡ್ತಿತ್ತು. ಸೊ ನಾನಿವಾಗ ಆಗ್ರಾದಲ್ಲಿ ಲ್ಯಾಂಡ್ ಆಗಿದ್ದೀನಿ. ಆಗ್ರಾಯಿಂದ ಆನ್ ದ ವೇ ನಾನು ಮಥುರಾಗೆ ಹೋಗ್ತಾ ಇದ್ದೀನಿ. ಸೊ ಮಥುರಾಗೆ ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ಒಂದಷ್ಟು ಜಾಗಗಳನ್ನ, ಒಂದಷ್ಟು ಟ್ರಾಫಿಕ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆ್ಯಂಡ್ ಆಲ್ಸೋ ಜನರು ಕೂಡ ಈ ಹೋಲಿ ಸೆಲೆಬ್ರೇಷನಲ್ಲಿ ಎಸ್ಪೆಷಲಿ ಇವತ್ತು ದಮನ ಅಂತ ಒಂದು ಏನು ಸೆಲೆಬ್ರೇಷನ್ ಇತ್ತು ಅದರಲ್ಲೆಲ್ಲ ತುಂಬ ಬ್ಯುಸಿಯಾಗಿದ್ದರು. ಹಾಗೆ ಎಲ್ಲ ಕಡೆನೂ ತುಂಬಾ ಟ್ರಾಫಿಕ್ ಇತ್ತು. ಆ್ಯಂಡ್ ಲೈಟಾಗಿ ಸ್ವಲ್ಪ ಊಟ ಗೀಟ ಮಾಡ್ಕೊಳ್ಳೋಣ ಅಂತ ಒಂದು ಪಿಟ್ ಸ್ಟಾಪ್ ಕೊಟ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಆಲ್ರೆಡಿ ಎಷ್ಟೊಂದು ಕ್ಲಿಪ್ಸ್ಗಳನ್ನ ನೋಡಿದ್ದೀರಾ. ಸೊ ಜಸ್ಟ್ ವಾಂಟೆಡ್ ಟು ಇನ್ಫಾರ್ಮ್ ಯು ದಟ್ ನಾನು ಆಲ್ರೆಡಿ ಮಥುರಾದಲ್ಲಿರುವಂತಹ ಬೃಂದಾವನ, ಅಂದರೆ ನಾವು ಬೃಂದಾವನ ಅಂತೀವಿ, ಇಲ್ಲಿ ವೃಂದಾವನ ಅನ್ನೋದು ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತೆ. ಬಟ್ ಬೃಂದಾವನ ಅನ್ನೋ ಒಂದು ಪ್ಲೇಸಲ್ಲಿ ನಾನಿದ್ದೀನಿ. ನಿಮ್ಮ ಎಷ್ಟೋ ಜನಕ್ಕೆ ಬೃಂದಾವನದ ಬಗ್ಗೆ ಗೊತ್ತಿರುತ್ತೆ. ಕೃಷ್ಣ ಇದ್ದಂತಹ ಸ್ಥಳ. ಕೃಷ್ಣ ಅಂತ ಬಂದರೆ ಶ್ರೀಕೃಷ್ಣ ಪರಮಾತ್ಮ ಓಡಾಡಿದಂತಹ ಸ್ಥಳ. ಹಾಗೆ ಎಷ್ಟೋ ಹಿಸ್ಟ್ರಿ ಇರೋವಂಥ ಒಂದು ಜಾಗ ಈ ಪ್ಲೇಸು. ಸೊ ನಾನು ಲ್ಯಾಂಡ್ ಆದೆ. ಆ್ಯಂಡ್ ಟು ಬಿ ಹಾನೆಸ್ಟ್ ನಿಮ್ಗೆ ಹೇಳಬೇಕು ಅಂತಂದರೆ, ನಾವು ಆಗ್ರಾ ಏರ್ಪೋರ್ಟಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ 1.5 ಅವರ್ ಆಯಿತು. ಬಟ್ ತುಂಬ ಚೆನ್ನಾಗಿತ್ತು ಜರ್ನಿ ಕೂಡ.
ಐ ಕುಡ್ ಫೀಲ್ ಸುತ್ತಮುತ್ತ ಯು ಪಿ ಜನ ಹೇಗಿದ್ದಾರೆ ಅನ್ನೋ ಥರ ಎಲ್ಲ ನೋಡ್ಕೊಂಡು ಬಂದೆ. ಇಟ್ ವಾಸ್ ಫನ್. ಮಧ್ಯದಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಟೀ ಕುಡಿದು ತಿಂದು ಬಂದು ರೂಮಲ್ಲಿ ಈಗ ಆಲ್ರೆಡಿ ಸೆಟ್ಲ್ ಆಗಿದ್ದೀನಿ. ಸೆಟ್ಲ್ ಆಗೋದಕ್ಕಿಂತ ಮುಂಚೆ ನಾನು ಏನು ಹೇಳಬೇಕು ಅಂದರೆ, ಸೆಟ್ಲ್ ಆಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂತಂದರೆ, ಇಮಿಡಿಯೇಟ್ಲಿ ಬಂದು ಒಂದು ಅರ್ಧ ಗಂಟೆ ಫೋನ್ ಚಾರ್ಜ್ ಹಾಕಿಬಿಟ್ಟು ನಾನೀಗ ಹೊರಗಡೆ ಹೊರಟಿದ್ದೀನಿ. ಇವತ್ತು ಒಂದು ದಹನ ಅಂತ ಮಾಡ್ತಾರೆ. ಅಂದರೆ ಈ ಹೋಲಿಯಲ್ಲಿ ರಾಕ್ಷಸನ ಸಂಹಾರ ಅಂತ ಹೇಳ್ತಾರಲ್ಲ, ಆ ಒಂದು ದಹನ ನಡೆಯುತ್ತೆ. ಸೊ ನಾನು ಕೂಡ ಈ ಒಂದು ಪ್ರೊಸೆಷನ್ ಅಥವಾ ಈ ಒಂದು ಸೆಲೆಬ್ರೇಷನ್ ನಾನು ನೋಡಿರಲಿಲ್ಲ. ಐ ಥಿಂಕ್ ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ ಕಾಯ್ತಾ ಇತ್ತು, ಏನಿರುತ್ತೆ, ಹೇಗಿರುತ್ತೆ, ಎಲ್ಲಿರುತ್ತೆ ಅಂತ. ಸೊ ಇದೊಟ್ಟು ಸುಮ್ಮನೆ ಒಂದು ರೌಂಡ್ ಹೊರಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಜಸ್ಟ್ ಕ್ಯಾಶುವಲ್ಲಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟಿದ್ದೀನಿ. ಹೋಪ್ ನನಗೇನೇನು ಕಾಣಿಸುತ್ತೆ ನಾನು ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಲೆಟ್ಸ್ ಸಿ ನಮ್ಮ ಬೃಂದಾವನ ಹೇಗಿದೆ, ಹೋಲಿ ಸೆಲೆಬ್ರೇಷನಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಹೋಟೆಲಿಂದ ಈ ದೇವಸ್ಥಾನಕ್ಕೆ ಬಂದೆ. ಯಾಕೆ ಅಂತಂದರೆ, ನಾನು ಕೂಡ ಒಂದಷ್ಟು ಕಡೆ ಗೂಗಲ್ ಮಾಡಿದ್ದೆ. ಗೂಗಲ್ ಮಾಡಿದ ಪ್ರಕಾರ ಹೋಲಿ ಸೆಲೆಬ್ರೇಷನ್ ಎಸ್ಪೆಷಲಿ 13ನೇ ತಾರೀಕಲ್ಲಿದೆ ಅಂತ ಬಂದಾಗ ಒಂದಷ್ಟು ಸಜೆಷನ್ ಕೊಡ್ತು. ಸೊ ಅದರಲ್ಲಿ ಈ ಟೆಂಪಲ್ ಕೂಡ ಮೇಯ್ನ್ ಆಗಿತ್ತು. ಸೊ ಎಸ್ಪೆಷಲಿ ಈ ದೇವಸ್ಥಾನನ ಬಂಕೆ ಟೆಂಪಲ್ ಅಂತ ಕರೀತಾರೆ. ಆ್ಯಂಡ್ ಕೆಲವರು ಶ್ರೀ ರಾಧಾ ಮದನ ಮೋಹನ ಟೆಂಪಲ್ ಅಂತಲೂ ಕರೀತಾರೆ. ಆ್ಯಂಡ್ ನಾನು ಹೇಳ್ತಾ ಇದ್ದೆ ಅಲ್ಲ, ನಮ್ಮ ಸಿನಿಮಾದಲ್ಲಿ ಕೂಡ ನಾವು ಶೂಟ್ ಮಾಡಿದ್ವಿ ಅಂತ ಹೇಳಿ. ಸೊ ಇದೇ ಟೆಂಪಲ್ ಅದು. ಆದರೆ ರಾತ್ರಿ ನಾನು ಹೋಗಿದ್ದ ಟೈಮಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು, ಅದಕ್ಕೆ ಮಂಕಿ ಚೇಷ್ಟೆಗಳು ಒಂದಷ್ಟು ಆಟ ಆಡ್ತಾಯಿದ್ವು. ಆ ಮಂಕಿಗಳನ್ನ ನೋಡಿಕೊಂಡು ಜನರು ಹೋಲಿ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ರು, ಅದನ್ನು ನೋಡಿಕೊಂಡು. ಹಾಗೆ ಇವತ್ತು ದಹನ ಅಂತ ಹೇಳ್ತಾರಲ್ಲ, ಸೊ ಆ ದಹನದ್ದು ಏನೇನು ಪ್ರೊಸೀಜರ್ಸ್ ಇರುತ್ತೆ ಅಂತ ಒಂದಷ್ಟು ಕಡೆ ಕಣ್ಣಾಡಿಸ್ಕೊಂಡು ಒಂದಷ್ಟು ಶಾಪ್ಸ್ಗಳನ್ನ ನೋಡಿಕೊಂಡು ಲೈಟಾಗಿ ಏನೇನೋ ತಿನ್ಕೊಂಡೆಲ್ಲ ಬಂದೆ. ಸೊ ಇಟ್ ವಾಸ್ ಟೋಟಲಿ ಫನ್ ಆ್ಯಕ್ಚುಲಿ.